Hey, what's up guys? I hope you guys are doing great. So guys, ರೀಸೆಂಟ್ ಆಗಿ ಚಾಟ್ ಜಿಪಿಟಿ ಏನೋ ಒಂದು ಫ್ರೀ ಆಫ್ ಕಾಸ್ಟ್ ಕೊಟ್ಟಿತ್ತು 1 ವರ್ಷದವರೆಗೆ. ಅದಕ್ಕೆಲ್ಲ ಎಲ್ಲರೂ ಸಬ್ಸ್ಕ್ರಿಪ್ಷನ್, ಸುಮಾರು ಜನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರ್ತಾರೆ. ಬಟ್ ಆದರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ನೀವು ಆ ಮಾಡಿರುವಂಥ ಸಬ್ಸ್ಕ್ರಿಪ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ಬೋದು. ನೀವು ಫೋನ್ಪೇದಲ್ಲಿ ಮಾಡಿದರೆ ಅಥವಾ UPI ಯಾವುದೇ ಎಲ್ಲ ಮಾಡಿದ್ರು ಕೂಡ ನೀವು ಸೇಮ್ ಪ್ರೊಸೆಸ್ ಇರುತ್ತೆ. ಸೊ ಯಾವ ರೀತಿ ನೀವು ಈಸಿಯಾಗಿ ಕ್ಯಾನ್ಸಲ್ನ ಮಾಡ್ಬೋದು. ಸೊ ಕ್ಯಾನ್ಸಲ್ ಮಾಡಿದ್ರು ಕೂಡ ಆ ಟೈಮ್ ಮುಗಿಯೋವರೆಗೂ, ಅಂದರೆ ಏನೋ ನೆಕ್ಸ್ಟ್ ಇಯರ್ ನವೆಂಬರ್ವರೆಗೂ ಅದು ಕಂಟಿನ್ಯೂ ಅಲ್ಲಿ ಇರುತ್ತೆ ಆಫರು. ಸೊ ಅದು ಆಫರ್ ಮುಗಿದ ತಕ್ಷಣ, ಡೇಟ್ ಮುಗಿದ ತಕ್ಷಣ ಆಟೋಮೆಟಿಕ್ ನಿಮ್ಮ ಕಾಸು ಏನಿದೆ ಕಟ್ ಆಗೋದಿಲ್ಲ. ಬಟ್ ಒಂದು ವೇಳೆ ನೀವು ಇವಾಗ ಕ್ಯಾನ್ಸಲ್ ಮಾಡಿಲ್ಲ ಅಂತಂದ್ರೆ, ಅಥವಾ ಡೇಟ್ಗಿಂತ ಬರೋಕ್ಕಿಂತ ಮುಂಚೆ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ 319 ಕಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನೀವು ಕ್ಯಾನ್ಸಲ್ ಮಾಡಿ ಇಟ್ಕೋಬಹುದು, ಇಲ್ಲ ಆಮೇಲೆ ಆದ್ರೂ ಯಾವಾಗ ನೀವು ಕ್ಯಾನ್ಸಲ್ ಮಾಡಬಹುದು. ಬಟ್ ಯಾವ ರೀತಿ ಮಾಡಬಹುದು ಕ್ಯಾನ್ಸಲ್ ಅನ್ನೋದೊಂದು ಪ್ರೊಸೆಸ್ ಏನಿದೆ ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡ್ತಾ ಇದ್ದೀನಿ. ಸೊ ಗೈಸ್, ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ನೀವೇನು ಯಾವ ಒಂದು ಆಪ್ಷನನ್ನು ಯೂಸ್ ಮಾಡಿರ್ತೀರ, ಅಂದರೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಫೋನ್ಪೇ ಯೂಸ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಫೋನ್ಪೇ ಯೂಸ್ ಮಾಡಿದರೆ ಫೋನ್ಪೇನ ಓಪನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಯಾವುದೇ ಅಪ್ಲಿಕೇಶನ್ ನೀವು ಓಪನ್ ಮಾಡ್ತೀರಾ ಅದರಲ್ಲಿ ಆ ಸಬ್ಸ್ಕ್ರಿಪ್ಷನ್ನ ನೀವು ಕ್ಯಾನ್ಸಲ್ ಮಾಡ್ಬೋದು. ಅಥವಾ ಗೂಗಲ್ ಪ್ಲೇಸ್ಟೋರಿಂದ ಮಾಡಿದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಬ್ಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಸೆಕ್ಷನಲ್ಲಿ ಅಲ್ಲಿರುತ್ತೆ, ರೈಟ್. ಸೊ ಇವಾಗ ನಾನು ಫೋನ್ಪೇಯಿಂದ ಮಾಡಿದ್ದೆ ಲಾಸ್ಟ್ ಟೈಮು. ಸೊ ಫೋನ್ಪೇದಲ್ಲಿ ಯಾವ ರೀತಿ ನೀವು ಕ್ಯಾನ್ಸಲ್ ಮಾಡಬೇಕು ಅನ್ನೋದನ್ನು ನೋಡೋಣ, ರೈಟ್. ಸೊ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸ್ಕ್ರೌಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತೆ, ರೈಟ್. ಸೊ ಮ್ಯಾನೇಜ್ ಪೇಮೆಂಟ್ಸ್ ಸೆಕ್ಷನಲ್ಲಿ ವ್ಯೂ ಆಲ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಕೆಳಗಡೆ ಸ್ಕ್ರೌಲ್ ಮಾಡ್ತಾ ಬಂದರೆ ಇಲ್ಲಿ ಆಟೋ ಪೇ ಅಂತ ಕಾಣಿಸುತ್ತೆ ನೋಡಿ, ರೈಟ್. ಸಿ ಆಟೋ ಪೇ ಅಂತ ಇದೆ ರೈಟ್ ಸೈಡು. ಸಿ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನೆಲ್ಲ ಯಾವ್ಯಾವ ಪೇಮೆಂಟ್ಸ್ಗಳನ್ನ ಆಟೋ ಪೇಗೆ ಸೆಟ್ ಮಾಡಿರ್ತೀರೋ ಎಲ್ಲ ಪೇಮೆಂಟ್ಸ್ಗಳು ಇದರಲ್ಲಿ ತೋರಿಸುತ್ತೆ, ರೈಟ್. ಸೊ ತೋರಿಸಾದ್ಮೇಲೆ ನಿಮಗೆ ಯಾವುದು ಕ್ಯಾನ್ಸಲ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮದು ಫಸ್ಟ್ ಏನಿದೆ ನೋಡಿ, ಗೂಗಲ್ ಪ್ಲೇಸ್ಟೋರ್, ಆಕ್ಸಿಸ್ ಬ್ಯಾಂಕ್ ಅಂತ ಏನಿದೆ, ಆಟೋ ಪೇ ₹2 ವಾಸ್ ನಂದು ಡೆಬಿಟ್ ಆಗಿತ್ತು. ಸೊ ಇನ್ನೂ ಟೈಮ್ ಎಲ್ಲಿವರೆಗೆ ಇದೆ, 4th of November 2025ವರೆಗೂ ಇನ್ನು ಸ್ಟಾರ್ಟ್ ಆಗಿತ್ತು. 2026ವರೆಗೂ ಇದೆ, ರೈಟ್. ಸೊ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮ್ಗೆ ಫುಲ್ ಡೀಟೇಲ್ ತೋರಿಸುತ್ತೆ, ಪೇಮೆಂಟ್ ಸಕ್ಸಸ್ಫುಲ್ ಆಗಿರೋದೆಲ್ಲ ತೋರಿಸುತ್ತೆ, ಆಮೇಲೆ ಡೇಟ್ ಆ್ಯಂಡ್ ಟೈಮಿಂಗ್ ಎಲ್ಲ ಏನು ತೋರಿಸುತ್ತೆ, ಎಲ್ಲಿವರೆಗೂ ಇದು ಇರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ನೀವು ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಡಿಲೀಟ್ ಆಟೋ ಪೇ ಅಂತ ಇದೆ, ರೈಟ್. ಸೊ ಡಿಲೀಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ಡಿಲೀಟ್ ಆಟೋ ಪೇ ಕ್ಲಿಕ್ ಮಾಡಿದಂಗೆ ಕನ್ಫರ್ಮ್ ಅಂತ ಕೇಳಿಸುತ್ತೆ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಇದು ಹಾಕಬೇಕಾಗುತ್ತೆ, ಏನು ಪಾಸ್ವರ್ಡ್ ಹಾಕಬೇಕಾಗುತ್ತೆ ಒಂದು ಸಾರಿ. ನಿಮ್ಮದು ಒಂದು ಅಮೌಂಟ್ ಕಟ್ ಆಗೋದಿಲ್ಲ, ಬಟ್ ಇದೇನು ಕ್ಯಾನ್ಸಲ್ ಆಗುತ್ತೆ, ರೈಟ್. ಸೊ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ನೋಡಿ ಆಟೋ ಪೇ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂದಾಯಿತು. ಇಲ್ಲಿ ನೋಡ್ಬೋದು ಮೇಲ್ಗಡೆಗೆ ಆಟೋ ಪೇ ಹ್ಯಾಸ್ ಬಿನ್ ಡಿಲೀಟೆಡ್, ರೈಟ್. ದ್ಯಾಟ್ಸ್ ಇಟ್ ಗೈಸ್. ಅಂದರೆ ಇದು ಆಟೋ ಪೇ ಕ್ಯಾನ್ಸಲ್ ಆಗೋಯಿತು. ಬಟ್ ನಿಮ್ಮ ಸಬ್ಸ್ಕ್ರಿಪ್ಷನು ಇನ್ನೂ ಫ್ರೀ ಮುಗಿಯೋವರೆಗೂ ಇದ್ದೇ ಇರುತ್ತೆ, ಏನು ತೊಂದರೆ ಇರೋದಿಲ್ಲ. ಬಟ್ ಆಟೋ ಪೇ ಮೆಂಡೇಟ್ ಏನಿತ್ತು ಅದು ಕ್ಯಾನ್ಸಲ್ ಆಗೋಯಿತು. ನೀವು ಆಮೇಲೆ ಇನ್ನೂ 1 ವರ್ಷ ಆದಮೇಲೆ ನೀವು ಮರ್ತೋದ್ರೂ ಕೂಡ ಆ ಟೈಮಿಂಗಲ್ಲಿ ನವಂಬರಲ್ಲಿ ಅದು ಆಟೋಮೆಟಿಕ್ಕಾಗಿ ಯಾವುದೇ ಕಾಸು ನಿಮ್ಮ ಬ್ಯಾಂಕಿಂದ ಕಟ್ ಆಗೋದಿಲ್ಲ. ಈ ರೀತಿಯಾಗಿ ನೀವೇನಿದೆ ನಿಮ್ಮ ಒಂದು ಆಟೋ ಪೇನ ಕ್ಯಾನ್ಸಲ್ ಮಾಡ್ಕೋಬೋದು ಗೈಸ್. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅನ್ಕೊಂಡ್ರಿ. ಇನ್ಫಾರ್ಮೇಟಿವ್ ಅನಿಸಿದರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಒಂದು ಯೂಸ್ಫುಲ್ ಟೇಕ್ ಕೇರ್, ಬಾಯ್.